ಕೇರಳದಂತೆ ಕಮಿಟಿ ರಚನೆಗೆ ನಟಿಯರ ಮನವಿ ವಿಚಾರವಾಗಿ ಯಾವ ಫೈರ್ ರೀ ಏನಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕ ಸಾರಾ ಗೋವಿಂದ್ ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೇರಳದಲ್ಲಿ ಹೇಮಾ ಕಮಿಟಿ ಮಾಡಿದಂತ ನಂತರದಲ್ಲಿ ಅಲ್ಲಿನ ನಟಿಯರುಗಳ ಮೇಲೆಲ್ಲ ಬಹಳ ಲೈಂಗಿಕ ದೌರ್ಜನ್ಯ ಆಗಿತ್ತು, ಬಹಳ ಕೆಟ್ಟಾಗಿ ನಡೆಸ್ಕೊಳ್ಳಲಾಗಿತ್ತು ಅನ್ನೋಂಥದ್ದು ಕಂಪ್ಲೇಂಟ್ಸ್ ಏನವರೆಗೆ ಬರ್ತಾ ಇದೆ. ಅದರಂತೆ ಇಲ್ಲೂ ಆಗಬೇಕು ಅಂತ ಈ ಫೈರ್ ಕಮಿಟಿಯ ಮುಖೇನವಾಗಿ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಅದಕ್ಕೆ ಸಾರಾ ಗೋವಿಂದ್ ಅವರು ಬಹಳ ಸಿಟ್ಟಾಗಿದ್ದಾರೆ. ನಮ್ಮಲ್ಲಿ ಆ ರೀತಿ ಯಾವುದೇ ಘಟನೆ ಆಗಿಲ್ಲ, ಏನಾದರೂ ಸಮಸ್ಯೆ ಇದ್ರೆ ವಾಣಿಜ್ಯ ಮಂಡಳಿಗೆ ಹೇಳ್ಬೋದು, ಇಂಥ ನೂರಾರು ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ದೀವಿ, ಫೈರ್ ಸಂಸ್ಥೆಗೂ ನಮಗೂ ಸಂಬಂಧ ಇಲ್ಲ ಅಂತ ನಿರ್ಮಾಪಕ ಸಾರಾ ಗೋವಿಂದ್ ಬಹಳ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿ ಸಮಸ್ಯೆ ಬೇಕಾದಷ್ಟಿದೆ. ಅದರ ಬಗ್ಗೆ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಉದ್ಘಾಟನೆ ಆಗುವಾಗ ಒಂದು 2 ಅವರ್ ನಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಅದ್ರ ವಿಷಯ ಜ್ಞಾಪಿಸ್ಬಿಟ್ಟು ಹೇಳ್ಬಿಟ್ಟು ಹೋಗಕ್ಕೆ ಬಂದಿದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮೀಟು ಬಗ್ಗೆ ನೀವು ಕೇಳ್ಬೋದು. ಫೈರ್ ಯಾವ ಫೈರ್ ಏನಿದೆ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ? ಆ ಥರದ್ದು ಯಾವುದೇ ಘಟನೆಗಳು ಇಲ್ಲ. ಇದ್ರೆ ನೇರವಾಗಿ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಇಂಥ ನೂರಾರು ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ನಮಗೂ ಫೈರ್ಗೂ ಸಂಬಂಧ ಇಲ್ಲ. ಈಗಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಸಭೆ ಕರೆದಿದ್ದಾರೆ. 16ನೇ ತಾರೀಕು ಸಭೆ ಆಗುತ್ತೆ. ಅಲ್ಲಿ ನಾವು ಏನೋ ತೀರ್ಮಾನ ತಗೊಳ್ತೀವೋ ಅವ್ರಿಗೆ ಹೇಳ್ತೀವಿ. ಯಾರು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಿಟ್ಟು ಹೋಗಲ್ಲ. ಯಾರು ಕಲಾವಿದರು ನಮ್ಮಲ್ಲಿ ಒಂದು ಸಂಘಟನೆ ನಮ್ಮಲ್ಲಿ ಇರೋದ್ರಿಂದ ಕಲಾವಿದರು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಅವರು ಯಾವುದೇ ಬೇರೆ ಫೈರು ಪ್ರತ್ಯೇಕವಾಗಿ ಯಾವುದೇ ಮಾಡಿಕೊಂಡ್ರೆ ಅವ್ರು ಹೋಗೋದಿಲ್ಲ. ಅದಕ್ಕೆ ಅವಕಾಶನೂ ಇಲ್ಲ. 16ನೇ ತಾರೀಕು ಸಭೆ ಇದೆ. ಆ ಸಭೆಯಲ್ಲಿ ನಾವು ಏನು ತೀರ್ಮಾನ ತಗೊಂಡು ಹೇಳ್ತೀವೋ ಅದನ್ನು ಮಾಡ್ತೀವಿ.